ಹಾಕಿ ನೋಡಿ. ಬೋರ್ಡ್ ಒಂದು ಅಂಟಿಸ್ಬೇಕು. ಆಯ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ. ಇನ್ನು ಟೈಮ್ ಬಂದು 9:30. ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಕೂಡ ಸಿಟಿಗೆ ಹೋಗಬೇಕಿತ್ತು. ಫ್ರೆಂಡ್ಸ್ಗಳೆಲ್ಲ ಸಿಟಿಗೆ ಬಂದಿದ್ದೀವಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಬೀಡ್ಸ್ ಅಂಗಡಿದು ವಿಡಿಯೋನ ಹಾಕಿದ್ದೆ. ನನ್ನ ಫ್ರೆಂಡ್ಸ್ ಸ್ವರ್ಣ ವಿಡಿಯೋನ ನೋಡಿ ನಾನು ಕೂಡ ಒಂದು ಸರಣ ತಗೋಬೇಕು ಅಂತ ಹೇಳಿ ಇವತ್ತು ಸಿಟಿಗೆ ಕರ್ಕೊಂಡು ಬಂದ್ಲು. ಇವಾಗ ನಾವು ಕೂಡ ಶಾಪ್ಗೆ ಬಂದ್ವಿ. ಈ ಶಾಪಲ್ಲಿ ಎಲ್ಲ ರೀತಿಯ ಕಲರ್ ಬೀಡ್ಸ್ಗಳು ಕೂಡ ಸಿಗುತ್ತೆ. ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಿಲ್ವರ್ ಪೆಂಡೆಂಟಲ್ಲಿ ಎಲ್ಲ ಹೊಸ ಕಲೆಕ್ಷನ್ನ ತರಿಸಿದ್ರು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಹೇಳಿ ನಮಗೇನೆ ಕನ್ಫ್ಯೂಸ್ ಆಗ್ತಾ ಇತ್ತು. ಎಲ್ಲ ಡಿಸೈನು ಕೂಡ ತುಂಬಾ ಚೆನ್ನಾಗಿತ್ತು. ಸ್ವರ್ಣ ಮುತ್ತಿನ ಸರಣ ತಗೋತೀನಿ ಅಂತ ಹೇಳಿ ನೋಡಿದ್ಲು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವಳಿಗೆ ಇಷ್ಟ ಆಗಿರೋ ಡಿಸೈನೇ ಸಿಕ್ತು. ಅವಳು ಕೂಡ ಒಂದು ಮುತ್ತಿನ ಸರಣ ತಗೊಂಡ್ಳು. ಹಾಗೆಯೇ ನಾನು ಕೂಡ ಒಂದು ಮುತ್ತಿನ ಸರಣ ತಗೊಂಡೆ. ಸರ ಎಲ್ಲ ತಗೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಲಾಸ್ಟ್ ಟೈಮ್ ಸಿಟಿಗೆ ಬಂದಾಗ ನಾನು ರತ್ನ ಇಬ್ಬರೂ ಬೀಡ್ಸ್ಗಳನ್ನ ತಗೊಂಡಿದ್ವಿ. ಆದರೆ ಪೋಣಿಸೋದಕ್ಕೆ ಟೈಮ್ ಆಗಿರಲಿಲ್ಲ. ನೀವೇ ಪೋಣಿಸಿ ಅಂತ ಹೇಳಿ ನನ್ನ ಕೈಲಿ ಕೊಟ್ಬಿಟ್ಟು ಹೋಗಿದ್ಲು. ಇವತ್ತು ಹೇಗಿದ್ರು ಸಿಟಿಗೆ ಬರ್ತಿದ್ವಲ್ಲ, ಸರಗಳನ್ನ ಪೋಣಿಸೋಣ ಅಂತ ಹೇಳಿ ಅದನ್ನು ಕೂಡ ಜೊತೆಗೆ ತಂದಿದ್ದೆ. ಜ್ಯುವೆಲ್ಲರಿ ಶಾಪ್ ಹತ್ರ ಬಂದು ಸರಗಳನ್ನ ಪೋಣಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಸಿಟಿಗೆ ಬೆಳಗ್ಗೆ ಬೇಗ ಹೋಗಿದ್ರಿಂದ ನಾವು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಬಂದ್ವಿ. ಇನ್ನು ಮೋಹಿತ್ ಕ್ರಾಫ್ಟ್ ಕೂಡ ಸ್ವಲ್ಪ ಕಂಪ್ಲೀಟ್ ಮಾಡಬೇಕಿತ್ತು. ಸ್ವಲ್ಪ ಮಾಡಿದ್ವಿ, ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ನಾಳೆ ಲಾಸ್ಟ್ ಡೇಟು, ನಾಳೆನೇ ಸಬ್ಮಿಟ್ ಮಾಡಬೇಕು ಅಂದ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಮಾಡಿ ಮುಗಿಸೋಣ ಅಂತ ಹೇಳಿ ಇವಾಗ ಕ್ರಾಫ್ಟ್ ಕೆಲಸನೂ ಕೂಡ ಮಾಡಿ ಮುಗಿಸ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಸ್ವಲ್ಪ ಮಾಡಿದ್ವಿ, ಆದರೆ ಕಂಪ್ಲೀಟ್ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ನಾನು ಮತ್ತು ಮೋಹಿತ್ ಇಬ್ಬರೂ ಸೇರಿಕೊಂಡು ಕ್ರಾಫ್ಟ್ ಕೆಲಸ ಕೂಡ ಮುಗಿಸಿದ್ವಿ. ಪ್ರಾಜೆಕ್ಟ್ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ. ಇನ್ನು ಕಾರ್ತಿಕ್ ಮಾಸದಲ್ಲಿ ನಮ್ಮ ಮನೇಲಿ ನಾನ್ ವೆಜ್ನ ತಿನ್ನೋದಿಲ್ಲ. ಕಾರ್ತಿಕ್ ಮಾಸ ಮುಗಿದು ಸೃಷ್ಟಿ ಆಗೋವರೆಗೂ ಕೂಡ ನಮ್ಮ ಮನೇಲಿ ನಾನ್ ವೆಜ್ನ ಮಾಡೋ ಹಾಗಿಲ್ಲ. ಹಾಗಾಗಿ ಇವತ್ತು ಮಹೇಶ್ ಅವರು ಚಿಕನ್ನ ತಂದಿದ್ರು. ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಅಡುಗೆನ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮೋಹಿತು ಕುಶಲ್ ಅಂತೂ ಯಾವಾಗ ಮಾಡ್ತೀರಾ ಅಂತ ಹೇಳಿ ಪದೇ ಪದೇ ಕೇಳ್ತಾನೆ ಇದ್ದರು. ಅವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿತ್ತು. ಇವತ್ತು ಚಿಕನ್ ಸಾಂಬಾರನ್ನ ಮಾಡಿ ಮುದ್ದೆನ ಮಾಡ್ತಾ ಇದ್ದೀನಿ. ಇನ್ನು ಸಾಂಬಾರನ್ನ ಮಾಡೋದಕ್ಕೆ ಮಸಾಲೆನ ರುಬ್ಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆನ ಬಿಸಿ ಆಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿದ್ದೀನಿ. ಮಸಾಲೆನ ಫ್ರೈ ಮಾಡಿಕೊಂಡು ಇವಾಗ ಚೆನ್ನಾಗಿ ತೊಳೆದಿಟ್ಟಿರೋ ಚಿಕನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಮೋಹಿತ್ಗಂತೂ ಎಷ್ಟೊತ್ತಿಗೆ ಅಡುಗೆ ಮಾಡಿ ಮುಗಿಸ್ತೀನೋ ಅನ್ನಿಸ್ತಿತ್ತು. ಅವನು ಕೂಡ ನಾನು ಎಲ್ಪ್ ಮಾಡ್ತೀನಿ ಅಮ್ಮ ಅಂತ ಹೇಳಿ ಎಲ್ಪ್ ಮಾಡ್ತಾ ಇದ್ದ. ಮತ್ತು ಇನ್ನೊಂದು ಸಾರಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಜಾರಿಗೆ ಸ್ವಲ್ಪ ಕಾಯಿ, ಶುಂಠಿ, ಚಕ್ಕೆ ಲವಂಗದ ಪುಡಿ, ಹಾಗೆಯೇ ಸ್ವಲ್ಪ ಕಡಲೆ, ಒಂದು ಟೊಮೊಟೊನ ಹಾಕಿ ಅದನ್ನು ಕೂಡ ನೈಸಾಗಿ ರುಬ್ಕೋತಾ ಇದ್ದೀನಿ. ಮಸಾಲೆನ ರುಬ್ಕೊಂಡಾದಮೇಲೆ ಖಾರಕ್ಕೆ ಅಂತ ಹೇಳಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಬಾಗಡಿ ಮೆಣಸಿನ್ಕಾಯಿ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಇವಾಗ ಅದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಇವಾಗ ಮಸಾಲೆನ ಹಾಕಿ ಅಳತೆಗೆ ತಕ್ಕಂತೆ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿಯಾಗುತ್ತೆ.
ಸಾಂಬಾರೆಲ್ಲ ಮಾಡಿದ್ದಾಯಿತು. ಇವಾಗ ಲಾಸ್ಟಲ್ಲಿ ಕಾಲ್ಧೂಳು ಆಗಬಾರ್ದು ಅಂತ ಹೇಳಿ ನಾನ್ ವೆಜ್ ಮಾಡಿದಾಗ ಈ ರೀತಿ ಕುಡ್ಲನ್ನ ಹಚ್ತೀವಿ. ಇನ್ನು ಸಾಂಬಾರೆಲ್ಲ ಆಯಿತು. ಇವಾಗ ಒಂದು ಕಡೆ ಮುದ್ದೆಗಿಟ್ಟು ಇನ್ನೊಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ. ಅಡುಗೆ ಕೆಲಸ ಕೂಡ ಬೇಗನೆ ಆಯಿತು. ಸರಿಯಾಗೈತಾ? ಬೋರ್ಡ್ ಒಂದು ಅಂಟಿಸ್ಬೇಕು. ಇವಾಗ ಹೆಸ್ರುಗಳು ಬರೆದು ಬೋರ್ಡ್ ಮಾಡಬೇಕು ಇವಾಗ. ಮಧ್ಯಾಹ್ನ ಮಹೇಶ್ ಅವರು ಬಂದಮೇಲೆ ಮಕ್ಕಳು ಮತ್ತು ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಪ್ರಾಜೆಕ್ಟ್ ಕೆಲಸನ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡಬೇಕಿತ್ತು. ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ. ಫೈನಲ್ ಆಗಿ ಈ ರೀತಿ ಬಂತು. ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.